ಲಕ್ಷ್ಮಿ ಲಕ್ಷ್ಮಿ ಬಾಮ ಇಲ್ಲಿ ಊಟ ಮಾಡಿ ಅಂತೆ. ಹೋಗಮ್ಮ, ಬೆಳಗ್ಗೆಯಿಂದ ತಿಂದು ತಿಂದು ನಂಗೆ ಸಾಕಾಗೋಗೈತೆ. ನಂಗೆ ಬೇಡ ಊಟ. ಹಂಗನ್ಬಾರ್ದು ಬಾಮ, ಎಷ್ಟು ಬೇಕಷ್ಟು ತಿನ್ನಿಯ ಬಾ. ನೀನು ಎಷ್ಟಪ್ಪನ್ ಸರ ಹಾಕಿರೋದು? ನಂಗೆ ಬೇಡ, ಈ ಸರ ಬಿಚ್ಚೋಕು. ನಂಗೆ ಬೇಡ. ಎಲ್ಲರೂ ನಗಿತಾವ್ರೆ, ಏನು ಇಷ್ಟಪ್ಪನ್ ಸರ ಹಾಕೊಂಡಿದ್ಯಾ ಅಂತ. ನಂಗೆ ಬೇಡ. ಹೆಂಗ್ ಕಾಣಿಸ್ತೀವಿ ಅಂತ ಹಾಕಿದ್ನಮ್ಮ. ಹೆಂಗ್ ಕಾಣಿಸ್ತಾಳೋ ನಮ್ಮ ಮಗು ಅಂತ ಹಾಕಿದ್ದು. ನಾಳೆ ಬಿಚ್ಚಾಕ್ತೀನಿ ಸುಮ್ಮನೆ, ಇವತ್ತಿರ್ಲಿ. ಬೇಡ ಬೇಡ ನಂತ ಬೇಡ. ಯಾರನ್ನ ಸರ ಮುಟ್ಟಕ್ ಬಂದ್ರೆ ಮುಟ್ಲಿಸ್ಬೇಡಮ್ಮ. ಅದಕ್ಕೆ ತೆಗ್ದಾಕ್ಬಿಡು, ನಂಗೆ ಬೇಡ ಸರ. ಎತ್ತು ಹೋಗಲ್ಲ, ಮನೆಗೆ ಎಲ್ಲ ಇರೋದು. ಬೇಡ ಸುಮ್ಮನೆ ಇರು, ನಾಳೆ ಸ್ಕೂಲ್ಗೆ ಹೋಗೋ ಟೈಮ್ ತೆಗ್ದಾಕ್ಬಿಡ್ತೀನಿ. ಇಲ್ಲಮ್ಮ, ನಂಗೆ ಬೇಡಮ್ಮ ಸರ, ತೆಗ್ದಾಕ್ಬಿಡು ನೀನು. ನಂಗೆ ಬೇಡ. ರಶ್ಮಿ ರಶ್ಮಿ, ಓ ಯಾರಪ್ಪ ನೀನು? ನಮ್ಮ ಅಪ್ಪನ. ಓ ರಶ್ಮಿ ಅವ್ರ ಅಪ್ಪನ ನೀನು? ಬಾಪ ಕೂತ್ಕೋ ಬಾಪ. ನೋಡೇ ಇಲ್ಲಲ್ಲಪ್ಪ ನಿನ್ನ. ಇಲ್ಲಮ್ಮ, ನಾನು ಊರಾಗಿದ್ನಿ, ಇವತ್ತೇ ಬಂದಿದ್ದ. ಓ ಹೌದಾ, ಸರಪ್ಪ, ಸರಿ. ಏನು ಕೆಲಸ ಮಾಡೋದು ನೀನು? ನಾನು ಅಲ್ಲಿ ಇಲ್ಲಿ ತೋಟಗಳಾಗ ಕೂಲಿ ಕೆಲಸ ಮಾಡ್ತೀನಮ್ಮ. ಕೂತ್ಕೋ ಬಾ. ರಶ್ಮಿ, ಯಾಕೆ ರಶ್ಮಿ ಮಕ್ಕ ಹಂಗಿಕೊಂಡಿದ್ಯಾ? ನೀನು ಇಲ್ಲಿಗೆಲ್ಲ ಬರಬೇಡಪ್ಪ, ಬರಬೇಡ ನೀನು. ನನಗೆ ಇಷ್ಟ ಇಲ್ಲ ನಿನ್ನ ಜೊತೆ ಮಾತಾಡಕ್ಕ. ಹಂಗೆಲ್ಲ ಅನ್ಕೂಡ್ದಮ್ಮ, ನಿಮ್ಮ ಅಪ್ಪನಲ್ಲ ಹಂಗೆಲ್ಲ ಅನ್ಕೂಡ್ದು. ಪಾಪ ಅಲ್ಲ ನಿಮ್ಮ ಅಪ್ಪನ. ಹಂಗೆಲ್ಲ ಅಂತಾರ? ಅನ್ಬಾರ್ದು. ಅಯ್ಯೋ ಏನೋ ಚಿಕ್ಕ ಮಗು ಏನೋ ಅಂತೇಳಿ ನೀನು ಕೂತ್ಕೋ ಹೋಗಪ್ಪ. ಯಾಕಮ್ಮ ಅಲ್ಕೊಳ್ತದೆ? ನೀನು ಇಲ್ಲಿಗೆಲ್ಲ ಬರಬೇಡಪ್ಪ, ಬರಬೇಡ ನೀನು. ನಂಗೆ ನಿನ್ನ ಜೊತೆ ಮಾತಾಡಕ್ಕ ಇಷ್ಟ ಇಲ್ಲ. ನೀನು ಬರಬೇಡ. ನೋಡ್ದೇನಮ್ಮ, ನೋಡ್ತಾ ಹಿಂಗೆಲ್ಲ ಮಾತಾಡ್ತಾರೆ. ಏನು ಮಾಡ್ತೀಯಮ್ಮ? ನಾನು ಬಡತನ ಏನು ಮಾಡೋಕ್ಕಾಗ್ತೈತೆ? ಬಡತನ ಇರೋದಕ್ಕೆ ನೋಡು ನನ್ನ ಮಕ್ಕಳೆಲ್ಲ ದೂರ ಮಾಡಿಬಿಟ್ಟವ್ರೆ. ನಾನಂದ್ರೆ ಆಗೋದೇ ಇಲ್ಲಮ್ಮ ಮಕ್ಕಳ್ಗ. ಅಯ್ಯೋ ಅಳ್ಬೇಡ, ಸುಮ್ಮನೆ ಇರಪ್ಪ, ಅಳ್ಬೇಡ. ಏನು ಮಾಡ್ತೀಯಾ? ದೇವ್ರು ಕೊಟ್ಟಿರೋದನ್ನ ನಾವು ಸ್ವೀಕರಿಸ್ಬೇಕಪ್ಪ. ಜೀವನ ಅನ್ಬೇಕು, ಕಷ್ಟ ಸುಖ ಎಲ್ಲ ಇದ್ದಿದ್ದೆ. ಅಳ್ಬೇಡ, ಸುಮ್ಮನೆ ಇರು. ಅಲ್ಲಮ್ಮ, ನಾನು ಸಾಕ್ತಾ ಇದ್ನಿ ಮಕ್ಕಳನ್ನ. ಅವನು ಯಾರೋ ಬಂದು ಎಲ್ಲರಿಗೂ ಒಂದೊಂದು ಮಕ್ಕಳನ್ನ ಒಬ್ಬೊಬ್ರು ಕೊಟ್ಟು ಮಾಡೋನಮ್ಮ. ನನ್ನ ಮಕ್ಕಳನ್ನ ದೂರ ಮಾಡಿಬಿಟ್ನು. ಇವಾಗ ನನ್ನ ಮಗಳಿಗೆ, ದೊಡ್ಡ ಮಗಳಿಗೆ ಬೇರೆ ಮದುವೆ ಏರ್ಪಾಟ್ ಮಾಡವ್ರೆ. ನನ್ನೇನೋ ಒಂದು ಮಾತು ಕೇಳಿದ್ರೇನಮ್ಮ, ನಾನು ಅಪ್ಪನ ಅಂದ್ಕೊಂಡು ಇದೀನಲ್ಲೇನಮ್ಮ. ನಾನು ಒಂದು ಮಾತು ಕೇಳಬೇಕಾಗಿತ್ತಾನೆ. ಎಂಥ ಜನಗಳು ನೋಡಮ್ಮ, ನೀನೇ ನ್ಯಾಯ ಹೇಳಮ್ಮ. ಅಮ್ಮ, ನಮ್ಮ ಅಪ್ಪನ ಮಾತಲ್ಲಿ ನಂಬೇಡ. ನಮ್ಮ ಅಪ್ಪನು ಕೆಟ್ಟವನು. ನಮ್ಮ ಅಪ್ಪನ ಮಾತಲ್ಲಿ ಏನು ಕೇಳಬೇಡ ನೀನು. ನೋಡ್ದ ಮಗು ಮನ್ಸು ಎಷ್ಟು ಕೆಡ್ಸವ್ರೆ ಅಂತ. ನನ್ನ ಮಕ್ಳಿಗೆ ನನ್ನನ್ನು ಕಂಡ್ರೇ ಆಗಲ್ಲಮ್ಮ, ಹಂಗೆ ಮಾಡಿಕ್ಬಿಟ್ಟವ್ರಮ್ಮ. ಅವ್ರಿಗೇನು ದೇವ್ರು ಒಳ್ಳೇದು ಮಾಡ್ತಾನೇನಮ್ಮ, ಒಳ್ಳೇದು ಮಾಡ್ತಾನ. ಒಂದು ಮಗು ಕೂಡ ಅಪ್ಪ ಅಂತ ಇವತ್ತಿಗೂ ಕೂಗಲ್ಲಮ್ಮ. ಅದೇನು ಹೇಳ್ಕೊಟ್ಟವ್ರು, ಅದೇನು ಮಾಡೋರು, ಅವ್ರ ತಲೆ ಏನು ತುಂಬಿಸವ್ರು, ನಂಗೆ ಒಂದು ತಿಳಿದಮ್ಮ, ಒಂದು ತಿಳಿದು. ಏನೋ ಮಕ್ಕಳು ಎಲ್ಲೋ ಚೆನ್ನಾಗಿರ್ಲಿ ಅಂತ ಕೊಟ್ಟವ್ರೆ ಬಿಡಪ್ಪ. ಎಲ್ಲ ಚೆನ್ನಾಗಿರೋರಿಗೆ ಕೊಟ್ಟವ್ರು ತಾನೆ. ಇವಾಗ ನಿಮ್ಮ ದೊಡ್ಡ ಮಗಳಿಗೆ ಏನು ಕಡಿಮೆನಾ? ಹುಡುಗನಿಗೂ ಆಸ್ತಿ ಮನೆ ಎಲ್ಲ ಅದಂತೆ, ಹುಡುಗನಿಗೂ ಗೌರ್ಮೆಂಟ್ ಕೆಲಸ. ಪಾಪ ಎಲ್ಲೋ ಚೆನ್ನಾಗಿರ್ಲಿ ಮಕ್ಕಳು, ಸುಮ್ಮನೆ ಇರಪ್ಪ. ಅದಕ್ಕೆ ಯಾಕೆ ನೋವು ತಿಂತೀಯಾ? ಇವಾಗ ಚಿಕ್ಕ ಮಗುನ ಕೊಟ್ಟಿರೋ ಆಯ್ಪನು ಭದ್ರಪ್ಪನು ನಮ್ಗೆ ತಿಳಿದಿರೋನೆ ಪಕ್ಕದೂರೆ. ಆಯ್ಪನು ಚೆನ್ನಾಗವನೆ. ನೀನು ಅಳ್ಬೇಡ, ಸುಮ್ಮನೆರು, ಅಳ್ಬೇಡ. ಅವ್ರೇನು ಕೆಟ್ಟ ಕೆಲಸ ಮಾಡಿಲ್ಲ, ಒಳ್ಳೆ ಕೆಲಸನ ಮಾಡೋರೆ. ಏನು ಮಾಡೋಕ್ಕಾಗ್ತದೆ ಪಾಪ, ಮಕ್ಳಿಗೆ ಏನು ತಿಳಿತದೆ? ಇನ್ನೂ ಎಳೆ ಮಕ್ಕಳವು. ನಾನು ಕೂಲಿನಲ್ಲಿ ಮಾಡಿ ಮಕ್ಕಳನ್ನ ಸಾಕ್ತಾ ಇದ್ನಮ್ಮ. ಅದು ಯಾವಾಗ ಬಂದು ನಮ್ಮ ಮಾವನು, ಆಗ ವಿಜಯ್ ಅಂತ ಒಬ್ಬನವನೇ, ಅವನು ಕರ್ಕೊಂಬಂದ್ಬಿಟ್ರಮ್ಮ ನನ್ನ ಮಕ್ಕಳು ಮೂವರ್ನು. ಕೂಲಿನಲ್ಲಿ ಮಾಡಿ ಸಾಕ್ತಾ ಇದ್ನಮ್ಮ ನನ್ನ ಮಕ್ಕಳನ್ನ. ಬೇಡಮ್ಮ, ನಮ್ಮ ಅಪ್ಪನ ಮಾತಲ್ಲಿ ಏನು ಕೇಳಬೇಡ. ನಮ್ಮ ಅಪ್ಪನ ಹೇಳ್ತಾ ಇರೋದೆಲ್ಲ ಸುಳ್ಳು. ನಮ್ಮ ವಿಜಯನ್ ಭಾವನು ತಾತನು ಕರ್ಕೊಂಬಂದಿಲ್ಲ ನಮ್ಮನ್ನ. ನಮ್ಮ ಅಪ್ಪನ ಹೇಳ್ತಾ ಇರೋದೆಲ್ಲ ಸುಳ್ಳು. ನೋಡ್ದೇನಮ್ಮ, ಎತ್ತು ತಂದೆ ಯಾವತ್ತನ ಸುಳ್ಳು ಹೇಳ್ತಾನೇನಮ್ಮ? ಸುಳ್ಳು ಹೇಳ್ತಾನ? ನೀನು ಹೇಳಮ್ಮ. ಆ ಮಕ್ಕಳ ಮನ್ಸುಗ ಇನ್ನೆಷ್ಟು ತುಂಬಿರ್ಬೇಡ, ಅವರು ಇನ್ನೆಷ್ಟು ಕೆಡ್ಸಿರ್ಬೇಡ ಆ ಮಕ್ಕಳ ಮನ್ಸು. ನೀನು ಹೇಳಮ್ಮ. ಹಂಗೆಲ್ಲ ಅನ್ಬಾರ್ದು, ಸುಮ್ಮನೆ ಇರಮ್ಮ. ನಮ್ಮ ಅಪ್ಪನಲ್ಲ ಹಂಗೆಲ್ಲ ಅನ್ಬಾರ್ದು. ಇಲ್ಲಮ್ಮ, ನಮ್ಮ ಅಪ್ಪನ ಹೇಳೋದೆಲ್ಲ ಸುಳ್ಳು. ನಮ್ಮ ಅಪ್ಪನ ಹೇಳೋ ಸುಳ್ಳು ಕೇಳಬೇಡ. ನಮ್ಮ ಅಪ್ಪನ ಮಾತು, ನಮ್ಮ ಅಪ್ಪನ ಕೆಟ್ಟನು. ದೇವ್ರೇ, ಇದನ್ನೆಲ್ಲ ನೋಡೋಕೆ ನಾನಿನ್ನ ಬದುಕಿರ್ಬೇಕೇನಪ್ಪ. ನನ್ನನ್ನು ತಕೊಂಬಿಡಪ್ಪ. ನನ್ನ ಕಷ್ಟ ನನ್ನ ಶತ್ರುಗೂ ಬೇಡಪ್ಪ. ನನ್ನ ಮಕ್ಕಳೇ ನನ್ನ ಮೇಲೆ ಹಿಂಗೆ ಚಾಡಿ ಹೇಳ್ತಾರಲ್ಲ, ಏನಪ್ಪ ಮಾಡೋದು? ಅಯ್ಯೋ, ನೋವು ತಿನ್ಬೇಡ, ಸುಮ್ಮನೆ ಇರಪ್ಪ. ನೋವು ತಿನ್ಬೇಡ. ಯಾಕೆ ನೋವು ತಿಂತೀಯ? ಅಳ್ಬೇಡ, ಸುಮ್ಮನೆರು. ಸರಮ್ಮ, ನಾನು ಊರಿಗೆ ಹೋಗ್ತೀನಿ. ತೋಟದಾಗ ಏನನ್ನ ಬೆಳೆ ಇಕ್ಕಣ, ಸೊಪ್ಪು ಹೊಸದೇನೋ ಏನನ ಅಂದ್ಬಿಟ್ಟು ಇಲ್ಲೇ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹತ್ರ ಕಾಸು ಕೇಳೋಣ ಅಂತ ಬಂದೆ. ಏನೋ ಅವ್ರ ಹತ್ರ ಇಲ್ಲಂತೆ. ಇನ್ನೇನು ಮಾಡೋಕ್ಕತ್ತದಮ್ಮ? ಓದ್ತೀನಿ ನಾನು ಊರ್ಗೆ. ಅಲ್ಲಿ ಇಲ್ಲಿ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತೀನಿ. ಏನು ಮಾಡ್ತೀಯ? ನನ್ನ ಮಕ್ಕಳಂತೂ ನನ್ನನ್ನು ದೂರ ಇಕ್ಬಿಟ್ರಮ್ಮ. ಇನ್ನೇನು ಮಾಡೋಕ್ಕತ್ತದೆ? ಅಯ್ಯೋ, ಏನಕ್ಕಪ್ಪ ಬೇರೆಯವ್ರ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತೀಯಾ? ಏನೋ ನಿಮ್ಮ ತೋಟದಾಗೆ ಕೊತ್ತಂಬರಿ ಸೊಪ್ಪು ಅದು ಇದು ಸೊಪ್ಪು ಬೆಳ್ಕೊಂಡು ಜೀವನ ಮಾಡಪ್ಪ. ಯಾಕೆ ಬೇರೆಯವ್ರ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತೀಯಾ? ಅದಕ್ಕೆಲ್ಲ ಬಂಡವಾಳ ಹಾಕೋಕೆ ನನ್ನ ಹತ್ರ ಕಾಸಿಲ್ಲಮ್ಮ. ಯಾರು ಕೊಡ್ತಾರಮ್ಮ ಈ ಬಡವನ್ಗ? ಯಾರು ಕೊಡ್ತಾರೆ ಹೇಳಮ್ಮ? ಅಪ್ಪ, ನೀನು ಹೋಗು, ಇಲ್ಲಿರ್ಬೇಡ. ಹೋಗು ನೀನು. ಯಾಕೆ ಬಂದಿರೋದು?
ಲಕ್ಷ್ಮಿ ಹಂಗೆಲ್ಲ ಮಾತಾಡ್ಕೂಡ್ದಮ್ಮ. ಪಾಪ ನಿಮ್ಮ ಅಪ್ಪನಲ್ಲ ಹಂಗೆಲ್ಲ ಮಾತಾಡ್ತಾರ ಅಪ್ಪನ? ಹಾ, ಮಾತಾಡ್ಬಾರ್ದು. ಮಾತಾಡ್ಸ್ಬಾ ನಿಮ್ಮ ಅಪ್ಪನ, ಮಾತಾಡ್ಸು. ಇಲ್ಲ, ನಾನು ಮಾತಾಡ್ಸಲ್ಲ. ನಮ್ಮ ಅಪ್ಪ ನಾನು ಮಾತಾಡ್ಸಲ್ಲ. ಹಂಗೆಲ್ಲ ಅನ್ಕೂಡ್ದು. ಪ್ರೀತಿಯಿಂದ ಮಾತಾಡಿಸ್ಬೇಕು ಮಕ್ಕಳು ಅಪ್ಪನ. ನಾನು ಮಾತಾಡ್ಸಲ್ಲ. ಆ ದೊಡ್ಡಮ್ಮ ನೀನ್ ಕಳಿಸ್ಬಿಡು, ನಮ್ಮ ಅಪ್ಪನ ಕಳಿಸ್ಬಿಡು, ಇಲ್ಲಿ ಇಟ್ಕೊಂಬೇಡ ನಮ್ಮ ಅಪ್ಪನ. ನೋಡ್ದೇನಮ್ಮ, ನನ್ನನ್ನು ಕಂಡ್ರೇನೆ ಆಗಲ್ಲಮ್ಮ ಈ ಮಕ್ಕಳ್ಗ. ಮೂವರ್ಗೂ ಅಷ್ಟೇ. ಮೊನ್ನೆ ಚಿಕ್ಕ ಮಗುನ ಮಾತಾಡ್ಸಕ್ಕೆ ಹೋಗಿದ್ದೀನಿ, ಅವಳು ಈಚೆಗೆ ಬರ್ತಾ ಇಲ್ಲಮ್ಮ, ಈಚೆಗೆ ಬರ್ತಾ ಇಲ್ಲ. ನನ್ನನ್ನು ಮಾತಾಡ್ಸೋದೇ ಇಲ್ಲಮ್ಮ. ನನ್ನ ದೊಡ್ಡ ಮಗಳು ಅವಳೆ, ಏನೋ ಮಾತಾಡ್ಸಿದ್ರೆ ಮಾತಾಡ್ತಾಳೆ, ಇಲ್ಲಾಂದ್ರೆ ಮಾತಾಡ್ಸೋದೇ ಇಲ್ಲಮ್ಮ. ಹೋಗ್ಲಿ ಬಿಡಮ್ಮ, ನಮ್ಮಂತ ಬಡಪ ಇಲ್ಲಿ ದೇವರೇ ದಿಕ್ಕು. ಹೆಂಗೋ ಹಂಗೆ ಜೀವನ ಮಾಡ್ಕೊತೀನಿ. ಅಲ್ಲಿ ಇಲ್ಲಿ ಕೂಲಿನಲ್ಲಿ ಮಾಡಿ ಜೀವನ ಮಾಡ್ಕೊತೀನಿ. ಇವಾಗ ಬೆಳೆ ಇಕ್ಕಿಸ್ಬೇಕಂದ್ರೆ ಟ್ಯಾಕ್ಟ್ರಾಗ ಉತ್ತಿಸ್ಬೇಕು, ಕೂಲರ್ಗೆಲ್ಲ ಕಾಸು ಕೊಡಬೇಕು, ಎಷ್ಟೊಂದು ದುಡ್ಡು ಬೇಕು. ಏನು ಮಾಡ್ತೀಯ? ನಮಗೆಲ್ಲ ಯಾರು ಸಹಾಯ ಮಾಡ್ತಾರಮ್ಮ? ಎಷ್ಟು ಬೇಕಾಗ್ತದಪ್ಪ ಅದಕ್ಕೆಲ್ಲನೂ? ಬೆಳೆ ಇಕ್ಕಕ್ಕ, ಕ್ಲೀನ್ ಮಾಡ್ಸಕ್ಕ ಎಲ್ಲ ಸೇರಿ ಒಂದು 50,000 ಆಗ್ತದಮ್ಮ. ಹೋಗ್ಲಿ ಬಿಡಮ್ಮ, ಯಾರು ಕೊಡ್ತಿದ್ರೆ ಪರವಾಗಿಲ್ಲ, ನಾನು ಅವ್ರಿಗೆ ತೊಳೆದ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತೀನಿ. ಸರಮ್ಮ, ನಾನು ಊರಿಗೆ ಹೋಗ್ತೀನಿ. ಅಯ್ಯೋ ಅಳ್ಬೇಡ, ಸುಮ್ಮನೆರಪ್ಪ, ನಾನೇ ಕೊಡ್ತೀನಿ 50,000. ಏನನ ತೋಟದಾಗ ಬೆಳೆ ಇಕ್ಕೊಂಡು ಜೀವನ ಮಾಡಪ್ಪ. ಯಾಕೆ ಬೇರೆಯವ್ರ ತಟ್ಕೋಗಿ ದುಡಿತೀಯ? ದೊಡ್ಡಮ್ಮ ಕೊಡ್ಬೇಡ, ಕೊಡ್ಬೇಡ ನಮ್ಮ ಅಪ್ಪನ ಕಾಸು ಕೊಡ್ಬೇಡ ನೀನು. ಅಲ್ಲ, ಮಕ್ಕಳು ಕೂಡ ತಲೆ ಕೆಡಿಸ್ಬಿಟ್ಟವ್ರಮ್ಮ ಅವರೆಲ್ಲನೂ. ಹಾಂ, ಎತ್ತು ತಂದೆಗೆ ಬೆಲೆ ಕೊಡಲ್ಲ ಈ ಮಕ್ಕಳು. ನೋಡಿ ಹೆಂಗೆ ಹೇಳ್ತಾಳೆ, ಕೊಡಬೇಡ ಕೊಡಬೇಡ ಅಂತ. ಹೋಗ್ಲಿ ಬಿಡಮ್ಮ, ಕೊಡಬೇಡ, ನಾನು ಊರಿಗೆ ಹೋಗ್ತೀನಿ. ಅಯ್ಯೋ ಸುಮ್ಮನೆ ಇರಪ್ಪ, ಕೊಡ್ತೀನಿ. ನನ್ನ ಹತ್ರ ಅಷ್ಟು ಕಾಸಿಲ್ಲಪ್ಪ. 50,000 ಎಲ್ಲೋ ಒಂದು 10,000 15,000 ಇರ್ಬೋದು. ಕೊಡ್ತೀನಿ, ಎತ್ಕೊಂಡೋಗಿ ಏನೋ ಕ್ಲೀನ್ ಮಾಡಿಸಿ ಸಣ್ಣ ಪುಟ್ಟ ಬೆಳಗಿಕ್ಕಪ್ಪ. ಅದ್ರಾಗ ಬಂದಿದ್ದು ಬಂಡವಾಳನೇ ದೊಡ್ಡದು ಮಾಡ್ಕೊ. ದೊಡ್ಡಮ್ಮ ಕೊಡ್ಬೇಡ, ದೊಡ್ಡಮ್ಮ ನನ್ನ ಮಾತು ಕೇಳು ದೊಡ್ಡಮ್ಮ, ನಮ್ಮ ಅಪ್ಪನ ಕೆಟ್ಟೋನು. ಕೊಡ್ಬೇಡ ದೊಡ್ಡಮ್ಮ, ಕಾಸೆಲ್ಲ ತಿಂದಾಕ್ಬಿಡ್ತಾನೆ ನಮ್ಮ ಅಪ್ಪನ ಕೆಟ್ಟೋನು, ಕೊಡ್ಬೇಡ. ಹಂಗೆಲ್ಲ ಅನ್ಕೊಡ್ದು, ಸುಮ್ಮನೆ ಇರು. ಏನು ಮಾತಾಡ್ತಾ ಇರೋದು? ಪಾಪ ನಿಮ್ಮ ಅಪ್ಪನ ಹಂಗೆಲ್ಲ ಅಂತಾರಾ? ಹಾಂ, ಸರಮ್ಮ, ನಾನು ಊರಿಗೆ ಕೊಡ್ತೀನಮ್ಮ. ಇರಪ್ಪ, ಕಾಸು ತಂದು ಕೊಡ್ತೀನಿ ಇರು. ಕಾಸು ಎತ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಅಂತೆ. ಆಯ್ತಮ್ಮ, ಸರಮ್ಮ, ಹೋಗ್ಲಿ ಬಿಡಮ್ಮ. ನನ್ನ ಪಾಲಕ್ ನೀನೇ ಲಕ್ಷ್ಮಿ ಆಗೋದೆ. ಅಯ್ಯೋ ಹಂಗೇನಿಲ್ಲಪ್ಪ, ಬಂಗಾರದಂತ ಮಗುನ ಕೊಟ್ಟಿದ್ದೀರಾ, ನಿಮ್ಗೆ ಸಹಾಯ ಮಾಡಿದ್ರಿ, ಯಾರಕ್ಕಪ್ಪ ಸಹಾಯ ಮಾಡಬೇಕು? ಇರು, ಎತ್ಕೊಂಬರ್ತೀನಿ ಇರು. ಏಯ್, ನಾನು ಕಾಸು ಇಸ್ಕೊಂಡೋಗಿದ್ದು ಯಾರ ಹತ್ರ ನಾವು ಉಸಿರು ಬಿಟ್ಟಿದ್ದಿ ಅಂದರೆ ಬಂದ್ಬಿಟ್ಟು ಕತ್ತಿಸ್ಬಿಡ್ತೀನಿ. ಕೊಡ್ಕೊಡ್ದು ಬಾಯಿ ಮುಚ್ಕೊಂಡು ಬಿಡ್ತೀರಾ? ಈ ಕಡೆಯಿಂದ ಕೊಟ್ಟಿದ್ದೀನಿ ಅಂದರೆ ಹೆಂಗಿರ್ಬೇಕು? ಎಷ್ಟು ಮಾತಾಡ್ತಾಳ. ನಾನು ತಾತನ ಕೇಳ್ತೀನಿ ಇರು, ನೀನು ಇಲ್ಲಿ ಬಂದು ಕಾಸು ಇಸ್ಕೊಂಡೋಗಿರೋದು. ಹೇಳಿದ್ದಿ ಅಂತಂದ್ರೆ ನಿಮ್ಮ ತಾತನ ಇಬ್ಬರು ಕತ್ತಿಸ್ ಬಿಸಾಕ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ಇರಬೇಕು. ಯಾರ್ಕ ನಾವು ಉಸಿರು ಬಿಟ್ಟು ನೋಡಾಮೇಲೆ ನಿನ್ ಕೈತೆ ಪೂಜೆ. ನೀನು ಹೋಗು ಇಲ್ಲಿಂದ. ನೀನು ಯಾಕೆ ನಮ್ಮ ಮನೆಗೆ ಬಂದಿರೋದ? ಇನ್ಮೇಲೆ ಬರಬೇಡ ನೀನು ನಮ್ಮ ಮನೆಗೆ. ಓ, ಇವಳು ದುಡ್ಡು ಕೊಟ್ಟು ಕೊಂಡ್ಕೊಂಬಿಟ್ಟವಳು ಈ ಮನೆನ. ಬಾಯಿ ಮುಚ್ಕೊಂಡು ಬಿದ್ದಿರಲ್ಲ. ಈ ಉಸಿರು ಬರ್ಕೊಡ್ದು, ನಾನು ದುಡ್ಡು ಇಸ್ಕೊಂಡೋಗಿರೋದು. ಯಾರ್ಕ ನಾವು ಉಸಿರು ಬಿಟ್ಟಿದ್ಯೋ ಒಂದು ಗೊತ್ತಲ್ಲ ನಾನು ಹೆಂಗೆ ಹೊಡಿತೀನಿ ಅಂತ. ಹೊಡೆದು ಬಿಸಾಕ್ಬಿಡ್ತೀನಿ. ಬರ್ಲೆತ್ಕೊಂಬರ್ತೀನಿ. ನೀನು ಹೋಗು ಅಂತ ಹೇಳಿಲ್ಲ ನಾನು. ಕಾಸು ಇಸ್ಕೊಂಬಿಡ ನೀನು. ನಂಗೆ ಗೊತ್ತು ನೀನು ಕುಡಿಯಕ್ಕೆ ಹೋಗೋದು ಅಂತ. ಕುಡಿತೀರ ಇನ್ನೇನು? ನಿಮ್ಮ ಊರ್ಗೂ ದುಡ್ಡು ಕೊಡ್ಬೇಕಾ? ಹಾಂ, ಹುಟ್ಟಿರೋದು ನೋಡಿ, ಹುಟ್ಟ ಹೆಂಗದೆ ಪೀಡಿಗೆ ಮೂವರೂ. ಕಣ್ಣಿಗೆ ನೋಡು. ಇಂದ ಕಾಸು ಕೊಡಮ್ಮ. ಹೋಗ್ಲಿ, ನೀನು ಸಹಾಯ ಮಾಡ್ದಲ್ಲ, ನಂಗೆ ಅಷ್ಟೇ ಸಾಕಮ್ಮ. ನಿನ್ನ ಋಣನ ಯಾವತ್ತೂ ತೀರ್ಸೋಕ್ಕಾಗಲ್ಲ ನಾನು. ಅಯ್ಯೋ ಹಂಗ್ಯಾಕಂತೀಯಪ್ಪ, ಹಂಗೆಲ್ಲ ಅನ್ಬೇಡ, ಸುಮ್ಮನೆ. ನಿನ್ನ ಋಣ ನಮ್ಮ ಮೇಲೆ ಜಾಸ್ತಿ ಐತೆ, ನಾವೇ ತೀರ್ಸೋಕ್ಕಾಗಲ್ಲ ನಿನ್ನ ಋಣನ. ಒಂದರಷ್ಟು ಊಟಕ್ಕೆ ಕೊಡ್ತೀನಿ, ಊಟ ಮಾಡಪ್ಪ. ಬಿಸಿ ಅನ್ನ ಸಾರು ಮಾಡಿದ್ದೀನಿ. ಇಲ್ಲಮ್ಮ, ಏನು ಬೇಡ ನಂಗೆ, ಊಟ ಏನು ಬೇಡ. ನಾನು ಊರಿಗೆ ಹೋಗೋಷ್ಟು ಲೇಟಾಗಿ ಓದ್ತೈತೆ, ಓದ್ತೀನಿ ನಾನು ಊರ್ಗೆ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.